ಒಂದು ಟೈಮ್ ಅನ್ನೋದಿತ್ತು, ಒಂದು ಪೀರಿಯಡ್ ಅನ್ನೋದಿತ್ತು. ಸೊ ಆ ಒಂದು ಪೀರಿಯಡ್ ಒಳಗೆ ಮತ್ತು ಭೇದಗಳನ್ನು ಭಾಳ ಮಾಡ್ತಾಯಿದ್ರು. ಅಂದರೆ ಬ್ರಾಹ್ಮಿಣ್ಸು, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂಥೇಳಿ ಬಹಳ ಜಾತಿಗಳ ಡಿವೈಡೇಷನ್ಸ್ ಒಳಗೆ ಎಕ್ಸ್ಪೆಷಲಿ ಶೂದ್ರರಿಗೆ ಹೆಚ್ಚು ಈ ಒಂದು ಕೀಳರಿಮೆ ಭಾವನೆ ಆಗಿರ್ಬೋದು, ಅಥವಾ ಒಂದು ಕಲರಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅಥವಾ ಅವರ ಒಂದು ಜಾತಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅವರಿಗೆ ಊಟ, ಉಡುಗೆ, ಅವರಿರೋ ಸ್ಥಳ ಎಲ್ಲವೂ ಕೂಡ ಪ್ರತ್ಯೇಕವಾಗಿ ಕೊಡುವಂತಹ ದಿನ ಆ ಒಂದು 10-20 ಶತಮಾನಗಳ ಹಿಂದೆನೇ ಮುಗಿದು ಹೋದ. ಅದಕ್ಕೆ ಯಾವಾಗ ಬಸವಣ್ಣವರ ಎಂಟ್ರಿ ಆಯ್ತಲ್ಲ, ಬಸವಣ್ಣವರು ಹೇಳಿರೋ ಕೆಲವು ಮಾತುಗಳು, ಕೆಲವರು ವಚನಗಳು ಅಂದರೆ ಹೇಳ್ತಾರೆ. ಅವ್ರು ಏನಂತ ಹೇಳ್ತಾರೆ, ದೇಹವೇ ದೇಗುಲ, ಕಾಲೇ ಕಂಬ, ನಿನ್ನ ಶಿರವೇ ಹೊನ್ನ ಕಳಸವಯ್ಯ ಅಂಥೇಳಿ ಹೇಳಿದಾಗ, ಅಂದರೆ ನೀನು ಪೂಜೆ ಮಾಡುವಂತಹ ದೇವರಾಗಿರ್ಬೋದು, ಅಥವಾ ನೀನು ಕಲ್ಲಿನ ಮುಂದೆ ಇರೋವಂತಹ ದೇವರಾಗಿರ್ಬೋದು, ಅವೆಲ್ಲ ಶೂನ್ಯ. ನಿನ್ನನ್ನು ನೀನು ಕಾಯಕದೊಳಗೆ ತೊಡಗಿಸ್ಕೋ, ನಿನ್ನಲ್ಲಿ ಮೊದಲು ನೀನು ಅರ್ಥಕೋ, ಅದಾದಮೇಲೆ ನಿನ್ನ ಜೀವನ ಸುಗಮವಾಗಿ ಸಾಕ್ತದೆ ಅಂಥೇಳಿ ಬಸವಣ್ಣವರು, ಅಕ್ಕ ಮಹಾದೇವಿ ಶರಣರು, ಜೇಡ್ರ ದಾಸಿಮಯ್ಯ ಮೊದಲನೇ ವಚನಕಾರ ಅಂಥೇಳಿ ಹೇಳ್ತಾರೆ. ಅವ್ರಿಗೆ ಜೇಡ್ರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ. ಸೊ ಈ ಎಲ್ಲ ವಚನಕಾರರು ಯಾವಾಗ ಎಂಟರ್ ಆದ್ರಲ್ಲ, ಅವಾಗ ಈ ಜಾತಿ ನಿಂದನೆ ಅಲ್ಲಿಗೆ ಮುಕ್ತಾಯ ಆಯಿತು ಅಂತ. ಸೊ ಇವಾಗ ಯಾಕೆ ಈ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಸದ್ಯ ರಾಯಚೂರಲ್ಲಿ ಸಿದ್ದರಾಮಯ್ಯ ಅವರು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ದೇವಸ್ಥಾನಕ್ಕೆ ಹೋದಾಗ ಹಿಂದೂ ಧರ್ಮದ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಆತನಿಗೆ ಭಂಡಾರವನ್ನು ಹಚ್ಚಲಿಕ್ಕೆ ಬರುವಾಗ ಬೇಡ 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 ಅಂಥೇಳಿ ಅವನ ಕೈ ಮುಂದೆ ಹಾಕ್ತಾನೆ, ಬೇಡ ಅಂಥೇಳಿ. ಅದಾದ್ಮೇಲೆ ಭಾಳ ಫೋರ್ಸ್ಫುಲ್ಲಿ ಮಾಡಿದಾಗ ಒಂದು ಬಟ್ಟಷ್ಟು ಬೊಟ್ಟು ಇಟ್ಕೊತಾರೆ ಅವರು. ಸೊ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿಪ್ಪ ಅಂತಂದರೆ, ಈ ಒಂದು ನಮ್ಮ ಕರ್ನಾಟಕದ CM ಆದ ಸಿದ್ದರಾಮಯ್ಯ ಅವರು ಒಂದು ಸನಾತನ ಧರ್ಮದ ಬಗ್ಗೆ ಆಗಿರ್ಬೋದು, ಹಿಂದೂ ಧರ್ಮದ ಬಗ್ಗೆ ಆಗಿರ್ಬೋದು, ತುಂಬ ಕೀಳರಿಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ನಾನು ಈ ಒಂದು ವಿಷಯ ಭಂಡಾರ ಹಚ್ಚಿದ್ರೇ ಸನಾತನ ಧರ್ಮದವರು ಆಚಲೆ ಇದ್ರೆ ಇಲ್ವಾ ಅಂತೇಳಿ ಪ್ರಶ್ನೆ ಆಗ್ಬೋದು. ಸೊ ಆ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡ್ತೀನಿ ಈ ಒಂದು ವಿಡಿಯೋದೊಳಗೆ. ಏನಪ್ಪ ಅಂತಂದರೆ, ಇವಾಗ ಅವರು ಮಸ್ಜಿದಿಗೆ ಹೋಗ್ತಾರೆ, ಅಂದರೆ ಮುಸಲ್ಮಾನರ ಒಂದು ಮಂದಿರ ಅಂತ ಇರ್ತದಲ್ಲ. ಸೊ ಆ ಮಸೀದಿಗೆ ಹೋದಾಗ ಅವರು ಆ ಮಸೀದಿಯ ಸದಸ್ಯರು ಧರಿಸುವಂತಹ ಬಟ್ಟೆಗಳು, ಶಾಲ್, ಕ್ಯಾಪ್ ಎಲ್ಲವೂ ಕೂಡ ನಗುಮುಖದಿಂದ ಸ್ವೀಕಾರ ಮಾಡ್ತಾರೆ. ಅವರು ಯಾವುದೂ ಕೂಡ ಇಲ್ಲ ಅನ್ನೋಂಗಿಲ್ಲ. ಪರ್ಟಿಕ್ಯುಲರ್ ಆಗಿ ಹಿಂದೂ ಧರ್ಮದ ಬಾಂಧವರ ಜೊತೆ ಅಷ್ಟೊಂದು ಅನ್ಯೋನ್ಯವಾಗಿ ಬೆರ್ತಾರು ಮತ್ತು ಅವರ ಧರ್ಮ ಪರಿಪಾಲನೆಯನ್ನು ಮಾಡ್ತಾರು. ಎಲ್ಲ ರೀತಿಯೂ ಮುಸ್ಲಿಮರು ಏನೇನು ಆಚರಿಸ್ತಾರಲ್ಲ ಅದೇ ರೀತಿ ಅವರು ಕೂಡ ಪಠಣೆಗಳನ್ನು ಮಾಡ್ತಾರೆ. ಅವರು ಕೂತ್ಕೊಂಡು ಅಲ್ಲಾಗೆ ಏನೇನು ಹೇಳ್ತಾರಲ್ಲ, ಸೊ ಆ ರೀತಿ ಎಲ್ಲವೂ ಕೂಡ ಕ್ರಮಬದ್ಧವಾಗಿ ಮಾಡ್ತಾರೆ ಇವರು. ಸೊ ಈ ಎರಡು ಭಾಗವಾಗಿ ವಿಂಗಡಿಸಿ ನೋಡಿದಾಗ, ಈ ನಮ್ಮ ಹಿಂದೂ ಧರ್ಮದಲ್ಲಿ ಮಾಡಿರೋ ಒಂದು ಭೇದ ಭಾವ, ಮುಸ್ಲಿಮರಲ್ಲಿ ಇರೋ ಒಂದು ಸಮಾನತೆ, ಯಾಕೆ ಈ ರೀತಿ ಭೇದ ಭಾವ ಮಾಡ್ತಾ ಇದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಮತ್ತು ಇನ್ನೊಂದು ನೋಡ್ಬೇಕಂತಂದ್ರೆ, ಮುಸ್ಲಿಮರಲ್ಲಿ ಹೆಚ್ಚು ಸಪೋರ್ಟಿಂಗ್, ಅದೇ ಹೇಳ್ತಾರಲ್ಲ ಇವಾಗ ನೋಡ್ರಿ, ಆಲ್ಮೋಸ್ಟ್ ಎಲ್ಲ ಕಡೆನೂ ಕಾಂಗ್ರೆಸ್ ಅಂತ ಹೇಳಿದ್ರೆ ಮುಸ್ಲಿಮ್ಮೇ ಎಲ್ಲರೂ ಬರೋದು. ಏನು ಕಾಂಗ್ರೆಸ್ ಅಂದರೆ ಹೆಚ್ಚು ಮುಸ್ಲಿಮ್ಸರು ಯಾವತ್ತೂ ಕಾಂಗ್ರೆಸ್ಸನ್ನು ಬಿಟ್ಕೊಡೋಂಗಿಲ್ಲ. ಸೊ ಅವರು ಕಾಂಗ್ರೆಸ್ ಅಂತ ಯಾವಾಗಲೂ ಕೈ ಎತ್ತಿ ಹಿಡಿತಾರೆ. ಸೊ ಅದು ಏನು ಒಳಾರ್ಥ ಎಲ್ಲರಿಗೂ ನಿಮಗೆ ಗೊತ್ತಿರೋ ವಿಷಯನೇ, ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇವಾಗ ನಾನು ಚರ್ಚೆ ಮಾಡ್ತಾ ಇರೋದು ಇಷ್ಟೇ, ಮುಸ್ಲಿಂ ಅನ್ನೋ ಒಂದು ಉಡುಪನ್ನು ಧರಿಸ್ಬಿಟ್ಟು ನಗುಮುಖದ ಅವರ ಒಂದು ಸಹೋದರರ ಜೊತೆ, ಆ ಒಂದು ಮುಸ್ಲಿಂ ಬಾಂಧವರ ಜೊತೆ ಅಷ್ಟೊಂದು ನಗುಮುಖದಿದ್ದ ವ್ಯಕ್ತಿ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಬಂದಾಗ ಯಾಕೆ ಅವರು ಈ ರೀತಿ ಹಿಂದೆ ಜರಿದ್ರು. ಮತ್ತು ಇನ್ನೊಂದು ಪ್ರಕಟಣೆ ಮಾಡ್ತಾರೆ, ಏನಂತಂದರೆ ಭಜರಂಗಿಯ ಒಂದು ಶಾಲ್ ಇರ್ತದೆ ಆರೆಂಜ್ ಕಲರ್ದು, ಅದನ್ನು ಯಾರು ಕೂಡ ಧರಿಸ್ಕೊಂಡು ಬರಬಾರ್ದು ನೀವು ಅಂತೇಳಿ. ಫಸ್ಟ್ ಆಫ್ ಆಲು ಒಂದು ಜನಿವಾರನ್ನು ಹಾಕೋದಾಗಿರ್ಬೋದು, ಆಮೇಲೆ ನಮ್ಮ ಹಿಂದೂ ಕುಂಕುಮಗಳನ್ನು ಹಚ್ಕೋದಾಗಿರ್ಬೋದು, ಬಳೆಗಳನ್ನು ಹಾಕೋದಾಗಿರ್ಬೋದು, ನಮ್ಮ ಸಂಸ್ಕೃತಿ ತಕ್ಕಂಗೆ ನಾವು ಏನು ಹಾಕೋತೀವಲ್ಲ ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಇವ್ರು ಯಾರು? ಫಸ್ಟ್ ಆಫ್ ಆಲು ನಮ್ಮ ಹಿಂದೂ ಧರ್ಮವನ್ನು ನಾವು ಪೂಜಿಸ್ತೀವಿ, ನಮ್ಮ ಹಿಂದೂ ಧರ್ಮವನ್ನು ನಾವು ನಮ್ಮ ಹೆಮ್ಮೆ ಅಂಥೇಳಿ ನಾವು ಅದನ್ನು ಪ್ರಚಾರ ಮಾಡ್ತೀವಿ. ಸೊ ಇದರಿಂದ ಅವ್ರಿಗೆ ಏನು ಪ್ರಾಬ್ಲಮ್ ಆಗಕತ್ತೈತೆ ಅನ್ನೋದು ಗೊತ್ತಿಲ್ಲ. ಬಟ್ ಸ್ಟಿಲ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವರೇ ಖುದ್ದಾಗಿ ಮತವಲ್ಲಿ ಭೇದ ಭಾವವನ್ನು ಹುಟ್ಟಿಸ್ತಾ ಇದ್ದಾರೆ. ಇಲ್ಲಿ ಹೆಚ್ಚು ನೋಡ್ತಾ ಬಂದರೆ, ಸಿದ್ದರಾಮಯ್ಯ ಮುಸ್ಲಿಮ್ಸರಿಗೆ ಅಂದರೆ ಮುಸಲ್ಮಾನರಿಗೆ ಹೆಚ್ಚು ಸಪೋರ್ಟ್ ಆಗಿರ್ಬೋದು, ಅಥವಾ ಅವರ ಧರ್ಮವನ್ನೇ ಅನುಕರಣೆ ಮಾಡಿರಿ ನೀವು ಕೂಡ ಅಂಥೇಳಿ ಭಾಳ ಹೇಳ್ದಂಗೆ ಐತಿ ಈ ಒಂದು ವಿಚಾರವಾಗಿ. ಯಾಕಂತಂದ್ರೆ ನಿಮಗೆ ನಾ ಫೋಟೋಸು ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀರಿ ನೀವು ಮೇಲಿನ ಮೇಲೆ. ಸೊ ಆದ್ದರಿಂದ ವಿಡಿಯೋನ ಹಾಕ್ಲಿಕ್ಕೆ ಆಗಂಗಿಲ್ಲ. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ,
ಖುದ್ ಸಿ ಎಂ ಆದಂತಹ ಸಿದ್ದರಾಮಯ್ಯ ಅವರೇ ಇವಾಗ ಭೇದ ಭಾವವನ್ನು ಮಾಡ್ತಾ ಇದ್ದಾರಂತಂದರೆ ಇದು ಯಾವ ಒಂದು ದೃಷ್ಟಿಕೋನ ಹೊಂಟೈತಪ್ಪ ಅಂತಂದ್ರೆ ನಮ್ಮ ಹಿಂದೂ ಧರ್ಮ ಯಾವುದಕ್ಕೂ ಲೆಕ್ಕಕ್ಕಿಲ್ಲ, ಮುಸ್ಲಿಮ್ ಮಾತ್ರ ಶ್ರೇಷ್ಠ, ಮುಸಲ್ಮಾನ್ ಧರ್ಮ ಮಾತ್ರ ಶ್ರೇಷ್ಠ ಅಂತ ಹೇಳಿ ಹೆಚ್ಚು ಅವರು ಹೇಳ್ತಾ ಇಲ್ಲ, ಮಾಡ್ತಾ ಇದ್ದಾರೆ. ಅಂದರೆ ಅವರು ನಡ್ಕೊಳ್ಳೋ ರೀತಿ, ಆಮೇಲೆ ಸಪೋರ್ಟ್ ಮಾಡೋ ರೀತಿ ಮುಸ್ಲಿಮ್ಸರೇ ಅಷ್ಟೇ, ಬೇರೆ ಯಾರೂ ಇಲ್ಲ ಅನ್ನೋ ರೀತಿಯೊಳಗೆ ನಿಟ್ಟಿನೊಳಗೆ ಇವರು ಹೇಳ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯ ಅವರು ಭೇದ ಭಾವದ ಒಂದು ಕೊಂಡಿಯಾಗಿ ನಿಂತು ಬಿಟ್ಟಿದ್ದಾರೆ. ಸೊ ಇವಾಗ ಅನ್ಸಾಗತೈತಿ ಮತ ಚಲಾಯಿಸುವ ಒಂದು ವಿಚಾರದೊಳಗೆ ನಾವು ದುಡ್ಡನ್ನು ನೋಡಿಬಿಟ್ಟು ಚಲಾಯಿಸೋಕ್ಕಿಂತ ಧರ್ಮ ಪರಿಪಾಲಕನನ್ನ ಆರಿಸಿದ್ರೆ, ಧರ್ಮ ರಕ್ಷಣೆ ಮಾಡೋನನ್ನ ಆರಿಸಿದ್ರೆ ನಿಜವಾಗ್ಲೂ ಬಹಳ ಚಲೋ ಆಗ್ತಿತ್ತು. ಯಾಕೆ ಧರ್ಮ ಅಂತ ಹೇಳಿ ಇಷ್ಟು ಬಡ್ಕೊಳಗತ್ತೇನಂತಂದ್ರೆ, ನಮ್ಮ ಒಂದು ಧರ್ಮವನ್ನು ನಾವೇನಾದರೂ ಇನ್ನೊಬ್ಬರಿಗೆ ಬಿಟ್ಟು ಕೊಟ್ಟಿದ್ದೇ ಆದರೆ ಎಷ್ಟು ಕೆಟ್ಟ ಸ್ಥಿತಿ ಆಗುತ್ತಂತಂದರೆ, ಬ್ರಿಟಿಷರು ಯಾವ ರೀತಿ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದ್ರಲ್ಲ ಅದೇ ರೀತಿ ಮತ್ತೆ ಹೊಳ್ಳಪಾಸ್ ರಿಪೀಟ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಸನಾತನ ಧರ್ಮಕ್ಕೆ ಎಷ್ಟು ಜನ ವಿರುದ್ಧ ಆಗತ್ತಾರ ನೋಡ್ರಿ. ಇದಕ್ಕಿಂತ ಹಿಂದಿನ ವಿಡಿಯೋದೊಳಗೆ ಹೇಳಿದೆ, ವಿಜಯ್ ಅವರು ಅಸೆಂಬ್ಲಿ ಒಳಗೆ ಅದು ಆ ಸಿ ಎಮ್ಮನ ಮಗ ಇದ್ದಾನಲ್ಲ, ಇದೇ ತೆರನಾಗಿ ತಮಿಳುನಾಡಿನೊಳಗೂ ಸನಾತನ ಧರ್ಮವನ್ನು ನಾಶ ಮಾಡಬೇಕು, ಇದರಿಂದ ಭೇದ ಭಾವ ಹುಡ್ಸಾಕತ್ತಾರಂತ ಹೇಳಿದಾಗ ಅಲ್ಲೇ ವಿಚಾರ ಮಾಡಿ ನೀವು, ನಮ್ಮ ಹಿಂದೂ ಧರ್ಮ ಎಷ್ಟು ಶ್ರೇಷ್ಠತೆ ಒಳಗೊಂಡೈತಿ, ನಮ್ಮ ಒಂದು ಸನಾತನ ಧರ್ಮ ಇವ್ರಿಗೆ ಇಷ್ಟೊಂದು ಚುಚ್ಚಾಕತ್ತೈತಿ ಅಂತಂದ್ರೆ ಯೋಚನೆ ಮಾಡಿರಿ ಎಷ್ಟು ಬಲಿಷ್ಠವಾಗೈತಿ ಅಂತ ಹೇಳಿ. ಈ ಕಡೆ ಮುಸಲ್ಮಾನ, ಈ ಕಡೆ ತಮಿಳ್ನಾಡು ಎಲ್ಲವೂ ಕೂಡ ಅಬ್ಬರಿಸ್ಕೊಂಡು ನಮ್ಮ ಸನಾತನ ಧರ್ಮಕ್ಕೆ ಬರಬೇಕಂದ್ರೆ ಎಂತಹ ತಳಹದಿ ಇರ್ಬೋದು ನಮ್ಮ ಸನಾತನ ಧರ್ಮದಂತಂದ್ರೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಬಹಳ ರೋಚಕವಾಗೈತಿ ನಮ್ಮ ಸನಾತನ ಧರ್ಮ ಅನ್ನೋದು. ಅದನ್ನು ನಾವು ಆ್ಯಕ್ಚುಲಿ ಯಾವತ್ತೂ ಬಿಟ್ಕೊಡಲ್ಲ, ಆದ್ರೆ ಕಣ್ಣಿಗೆ ಕಾಣಿಸಾಕತ್ತಾರೆ ಇವಾಗ ಹೆಂಗಂತ ಅಂದ್ರೆ ಮ್ಯಾನಿಪುಲೇಟಿಂಗ್ ಭಾಳ ಮಾಡಾಕತ್ತಾರೆ. ಈಗ ಮಾತಿನೊಳಗೆ ಮ್ಯಾನಿಪುಲೇಟ್ ಆಗಿರ್ಬೋದು ಅಥವಾ ನಡ್ಕೊಳ್ಳೋ ರೀತಿ ಒಳಗೆ ಆಗಿರ್ಬೋದು, ಎಲ್ಲವೂ ಕೂಡ ಯಾವ ಥರ ಆಗತ್ತೈತೆ ಅಂದ್ರೆ ನೀವು ಕನ್ವರ್ಟ್ ಆಗಿಬಿಡ್ರಿ ಅನ್ನೋ ರೀತಿ ಒಳಗೆ ತೋರ್ಸಾಕತ್ತಾರ. ಸೊ ಇಲ್ಲಿ ಒಂದು ಕ್ಲಿಯರ್ ಕಟ್ಟಾಗಿ ತೋರ್ಸಾಕತ್ತೈತಿ, ಆ ಮುಸಲ್ಮಾನರ ಜೊತೆ ಹಲ್ಕಿಸ್ಕೊಂಡಿದ್ದಾರೆ. ಅದೇ ಹಿಂದೂ ಧರ್ಮದಲ್ಲಿ ಬಂದಾಗ ಮಕ ಅನ್ನೋದು ಇಂಥದ್ದು ಅಗಲ ಮಾಡ್ಕೊಂಡು ಬಂದು ದೇವ್ರಿಗೆ ನೆಟ್ಟಿಗೆ ನಮಸ್ಕಾರನೂ ಮಾಡಂಗಿಲ್ಲ ಅವನು. ಅಷ್ಟು ಒಂದು ಹೇಳ್ತಾರಲ್ಲ, ಯಾವುದೋ ಒಲ್ಲದ ಮನಸ್ಸಿನೊಳಗೆ ಹೋಗಿರ್ತಾರಲ್ಲ ಆ ರೀತಿ ಮಾಡಿದಾರ ಅವರು. ಅದೇ ಮುಸ್ಲಿಂ ಮಸ್ಜಿದಿಗೆ ಹೋದಾಗ ಎಷ್ಟೊಂದು ನಗ್ನಗ್ತಾ ಹಸನ್ಮುಖಿಯಾಗಿ ಎಲ್ಲರ ಜೊತೆನೂ ನಗ್ತಾ ಹಲ್ಕಿಸ್ಕಂತ ಮಾತಾಡಕತ್ತಾರಲ್ಲ, ನಿಜವಾಗ್ಲೂ ಇದರಲ್ಲೇ ಗೊತ್ತಾಗ್ತೈತಿ ಅವ್ರು ಎಷ್ಟು ನಮ್ಮ ಧರ್ಮವನ್ನು ನೋಡ್ತಾ ಇದ್ದಾರೆ, ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ. ಇವ್ರು ಎಷ್ಟೇ ಕೆಟ್ಟದಾಗ ನೋಡಿದ್ರು ಕೂಡ ನಮ್ಮ ಧರ್ಮ ಯಾವುದೇ ಕಾರಣಕ್ಕೂ ತಲೆ ಬಗ್ಸಕ್ಕೆ ನಾವಂತೂ ಬಿಡಂಗೇ ಇಲ್ಲ. ಎಕ್ಸ್ಪೆಷಲಿ ಹಿಂದೂಗಳಿದಾರಲ್ಲ, ಪ್ರತಿಯೊಬ್ಬ ಸನಾತನ ಧರ್ಮ, ಆ್ಯಕ್ಚುಲಿ ಸನಾತನ ಧರ್ಮ ಅಂತೇಳಿ ನಾನೇ ಡಿವೈಡ್ ಮಾಡಬೇಕು, ಹುಟ್ತಾನೆ ಎಲ್ಲರೂ ಸನಾತನ ಧರ್ಮವಾಗೇ ಹುಡ್ತಾರೆ. ಅದಾದಮೇಲೆ ಇವ ಮುಸ್ಲಿಮ, ಇವ ಕ್ರಿಶ್ಚಿಯನ, ಇವ ಸಿಖ್ ಅಂತೇಳಿ ನಾವು ಕೊಡ್ತೀವಿ ಅದ್ರಲ್ಲಿ. ಅದನ್ನು ಬಿಟ್ಟು ಹುಟ್ಟುತ್ತಾ ಈ ಪ್ರತಿಯೊಬ್ಬ ವ್ಯಕ್ತಿನೂ ಇದ್ದಾರೆ. ಇವಾಗ ನೋಡ್ರಿ, ಉದಾಹರಣೆಯಾಗಿ ನೀವು ನೋಡ್ರಿ, ರಾಮಾಯಣ ಮಹಾಭಾರತಕ್ಕೆ ಎಷ್ಟೊಂದು ಉದಾಹರಣೆಗಳು ಸಿಕ್ಕಾವು, ಎಷ್ಟೊಂದು ಇವು ಸಿಕ್ಕಾವು. ಆದರೆ ಈ ಒಂದು ಕೆಲವೊಂದು ಜಾತಿಗಳ, ಕೆಲವೊಂದು ಧರ್ಮದೊಳಗಿರುವಂತಹ ಗ್ರಂಥಗಳ ಬಗ್ಗೆ ಕೆಲವೊಂದು ಮಾಹಿತಿಗಳು ಇನ್ನೂ ಸಿಕ್ಕೇ ಇಲ್ಲ. ಇವಾಗ ಕ್ರಿಶ್ಚಿಯನ್ಸ್ದಂತ ಹೇಳ್ಬೋದು, ಅದು ಕೂಡ ದೇವರ ಒಂದು ದೂತ ಅಂತಲೇ ಹೇಳ್ಬೋದು. ಅಂದರೆ ಇವಾಗ ಸಾಯಿಬಾಬಾ ಹೆಂಗೆ ಬಂದಿದ್ದಾರೆ, ಆಮೇಲೆ ಪುಟ್ಪತಿ ಸಾಯಿಬಾಬಾ ಹೆಂಗೆ ಇದಾರಲ್ಲ, ಸೊ ಅದೇ ರೀತಿನೂ ಅವರು ಕೂಡ ಒಬ್ಬ ದೇವರ ಕರ್ತ, ನಾನೇ ದೇವರು ಅಂತ ಹೇಳ್ಕೊಂಡಿಲ್ಲ. ಅದೇ ನಮ್ಮ ಸನಾತನ ಧರ್ಮದೊಳಗೆ ಕೃಷ್ಣ ಏನು ಹೇಳ್ತಾನೋ, ನಾನೇ ದೇವರು, ನಾನೇ ಎಲ್ಲ ಅಂತ ಹೇಳ್ತಾರೆ. ಮುಸ್ಲಿಮ್ಸ್ ಒಳಗೆ ನೋಡ್ರಿ, ನಾನು ಅಲ್ಲನ ಒಂದು ಶಿಷ್ಯ, ಅವನು ನನ್ನ ಇಲ್ಲಿ ಕಳಿಸಿದಾನ ಅಂತ ಹೇಳ್ತಾರೆ. ಕ್ರಿಶ್ಚಿಯನ್ ಒಳಗೆ ನೋಡ್ರಿ, ನಾನು ದೇವರ ಮಗ ಅಂತ ಹೇಳ್ತಾರೆ, ದೇವರು ಅಂತ ಯಾವತ್ತೂ ಹೇಳಲ್ಲ. ಅದೇ ನಮ್ಮ ಸನಾತನ ಧರ್ಮ ನೋಡ್ರಿ ನೀವು, ನಾನೇ ದೇವರು ಅಂತ ಹೇಳಿ ಇಷ್ಟು ಒತ್ತಾಗಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ಇದು ನಮ್ಮ ಸನಾತನ ಧರ್ಮದ ಎಲ್ಲದ್ದು ಹಿಸ್ಟ್ರಿ ಐತಿ. ಈ ವರ್ಷ ಹುಟ್ಟಿದ್ದು ಧರ್ಮ ಇದು, ಈ ವರ್ಷ ಹುಟ್ಟಿದ್ದು, ಅದೇ ನಮ್ಮ ಸನಾತನ ಧರ್ಮಕ್ಕೆ ಯಾವುದೇ ಒಂದು ಆರಂಭ ಇಲ್ಲ. ನೋಡ್ರಿ, ವಿಚಾರ ಮಾಡ್ರಿ, ಆರಂಭ ಇಲ್ಲದೇ ಇರೋ ಕಾಲದೊಳಗೆ ನಮ್ಮ ಸನಾತನ ಧರ್ಮ ಐತಿ ಅಂತಂದ್ರೆ ಇವೆಲ್ಲ ಇವಾಗ ಬಂದಿದ್ವಿ, ಕೆಲ ಇಸ್ವಿ ಅದ. ಬಟ್ ನಮ್ದಕ್ಕೆ ಇಸ್ವಿ ಇಲ್ಲ, ಯಾಕಂತಂದ್ರೆ ಬ್ರಹ್ಮಾಂಡ ಹುಟ್ಟೋಕ್ಕಿಂತ ಮುಂಚೆನೇ ಈ ಸನಾತನ ಧರ್ಮ ಅನ್ನೋದು ಯಾವಾಗಲೂ ಹುಟ್ಟುಬಿಟ್ಟೈತಿ. ಸೊ ಈ ಒಂದು ವಿಡಿಯೋ, ಈ ಒಂದು ವಿಷಯ ನಿಮ್ಮದ ತಲೆ. ಸಿದ್ದರಾಮಯ್ಯ ಅವರು ಮಾಡ್ತಿರೋ ಭೇದ ಭಾವ ಯಾವುದಕ್ಕೂ ತಲೆ ಕೆಡ್ಸ್ಕೊಂಗಿಲ್ಲ ನಮ್ಮ ಒಂದು ಸನಾತನ ಧರ್ಮ ಪರಿಪಾಲಕರು. ಅದೇ ರೀತಿ ಅವ್ರು ಏನಾದ್ರು ಮಾಡ್ಕೊಂತ ಹೋಗ್ಲಿ, ಬಟ್ ನಮ್ಮ ಧರ್ಮ ನಮ್ಮ ಕಡೆ ಇರ್ತದೆ. ಈ ರೀತಿ ಜನರಿಗೆ ತೋರ್ಸಕತ್ತಾರ, ಒಂದು ಕಡೆ ಭೇದ ಭಾವ, ಇನ್ನೊಂದು ಕಡೆ ಭೇದ ಭಾವ ಮಾಡ್ಕೊಂಡು ಇದರಿಂದ ಏನೂ ಆಗಂಗಿಲ್ಲ, ಅವ್ರದ್ದೇ ರೆಪ್ಯುಟೇಷನ್ ಹೋಗ್ತೈತೆ ಅಷ್ಟೇ. ಅದರ್ವೈಸ್
ನೋ, ವಿ ಡೋಂಟ್ ಕೇರ್ ಅದರ್ವೈಸ್ ವಾಟ್ ಹೀ ಡಿಡ್, ವಾಟ್ ಹೀ ಡೂ, ನೋ ವೇ. ಸೊ ಈ ಒಂದು ವಿಡಿಯೋಕ್ಕೆ ನಾನು ಮುಕ್ತಾಯ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.